ನೋಡಿ, ಇದೊಂದು ಮನೆ ಆಯ್ತಾ. ಇದು ನನ್ನ ಮಗ ಕಟ್ಟಿದ ಮನೆ. ರಜೆಯನ್ನು ಈ ರೀತಿಯಾಗಿ ಅವನು ಸದುಪಯೋಗ ಮಾಡಿದ್ದಾನೆ. ಆಮೇಲೆ ಹೊರಗಡೆ ಮಳೆ ಬರ್ತಾ ಉಂಟು, ಜೋರು ಮಳೆ ಬರ್ತಾ ಉಂಟು. ಎಷ್ಟು ಜೋರು ಅಂತ ಹೇಳಿ ಭಯಂಕರ ಧಾರಾಕಾರವಾಗಿ ಬರ್ತಾ ಉಂಟು ಮಳೆ. ಅವನಿಲ್ಲಿ ಕಣಿ ಬಿಡಿಸ್ತಾ ಇದ್ದಾನೆ. ಕೊಟ್ಟು ಕೆಳಗೆ ಹಾಕಿದೆ, ಈಗ ಕಾಲು ತೊಳಿತಾ ಇದ್ದಾನೆ. ನಾನು ಅವನೇ ಕಟ್ಟಿದ ಮನೆ ಅಂತ ಹೇಳಿ ಅವನಿಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದೆ ಮನೆಯ ಬಗ್ಗೆ. ಭಾರಿ ಖುಷಿ ಆಯಿತು ಮಾರಾರೆ ಅವನಿಗೆ. ನಿಮಗೆ ಕೂಡ ಈ ಮನೆ ಇಷ್ಟ ಆದರೆ ನೀವು ಕೂಡ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಲಿಕ್ಕೆ ಮರಿಬೇಡಿ ಆಯಿತಾ. ಇನ್ನು ಮಳೆ ಅಂತ ಹೇಳುವಾಗ ನನಗೆ ನೆನಪಾದ್ದು ಹಪ್ಪಳ ಆಯಿತಾ. ನಾವು ಎಲ್ಲ ಸಣ್ಣ ಇರುವಾಗ ಅಮ್ಮ ಕೆಂಡದಲ್ಲಿ ಹಪ್ಪಳ ಸುಟ್ಟಾಕಿ ಅದಕ್ಕೆ ತೆಂಗಿನ ಎಣ್ಣೆ ಸವರಿ ಕೊಡ್ತಾಯಿದ್ರು. ಆ ರುಚಿ ಇನ್ನೂ ಕೂಡ ಮರಿಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ನಮ್ಮ ಬಾಲ್ಯವೇ ಮತ್ತೆ ನೆನಪಾದ ಹಾಗೆ ಆಗ್ತದೆ ಮಳೆಗಾಲ ಬಂತು ಅಂತ ಹೇಳಿದರೆ. ಮನೆ ನೋಡುವಾಗಲೂ ಅಷ್ಟೇ.